ಹಾಯ್ ಹಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ತುಂಬ ದಿನಗಳ ನಂತರ ಬ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಒಂದೇ ಮಗನಿಗೆ ಬೇರೆ ಎಕ್ಸಾಮ್ ನಡೀತಾ ಇದೆ, ಅದಕ್ಕೋಸ್ಕರ ಯಾವ ವೀಡಿಯೋನು ಮಾಡೋಕ್ಕಾಗಿಲ್ಲ. ಇದು ಸಂಡೇ ಬ್ಲಾಗ್. ಸಂಡೇ ನೋಡಿ ಎಲ್ಲ ಬಿಸಿಲಿತ್ತು, ಅದಕ್ಕೆ ಬೇಗ ಬೇಗ ಬಟ್ಟೆ ಎಲ್ಲ ಒಣಗಿಸಿಬಿಟ್ಟೆ. ಆಮೇಲೆ ಒಂದು ಸ್ವಲ್ಪ ಇವಾಗೆಲ್ಲ ಮೋಡ ಥರ ಆಗ್ತಾಯಿದೆ ಅಲ್ಲ, ಅದಕ್ಕೋಸ್ಕರ ಬೆಳಿಗ್ಗೆನೇ ಬೇಗ ಎಲ್ಲ ಬಟ್ಟೆ ಹಾಕಿದ್ದು. ಇವಾಗದು ನೋಡಿ ಪಾಲಕ್ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಪಾಲಕ್ಕೆಲ್ಲ ಚೆನ್ನಾಗಿ ಎಲ್ಲ ಬಿಡಿಸಿಬಿಟ್ಟು ಇವಾಗ ನೋಡಿ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಒಂದು ಅರ್ಧ ಗಂಟೆನಾದರೂ ಇಡೋಣ ಅಂತ. ಅದರಲ್ಲಿ ಇವಾಗ ಹಾಗೆ ಇಡೋದು ಒಂದು ಸ್ವಲ್ಪ ಹೊತ್ತು, ಅರ್ಧ ಗಂಟೆನಾದರೂ ಇಡ್ತೀನಿ. ಆಮೇಲೆ ಇವಾಗ ನಾನು ಬೇಳೆ ಬೇಯಿಸೋಕ್ಕಂತ ಹೆಸರು ಬೇಳೆ ತೊಗೊಂಡಿದ್ದೀನಿ. ಒಂದು 2-3 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡು ಇವಾಗ ಇದನ್ನು ನೋಡಿ ತೊಳ್ಕೊಂಡು ಆಮೇಲೆ ಬಿಸಿಯಾಗಕ್ಕೆ ಇಟ್ಟಿದ್ದೀನಿ ನೀರು. ಬೇಳೆ ಹಾಕಿಬಿಟ್ಟು ಬೇಯಿಸ್ಕೊಂಡ್ಬಿಡೋದು. ಅಷ್ಟರ ತನಕ ನನ್ನ ಮಗನಿಗೆ ಓದೋಕ್ಕೆ ಹೇಳಿದ್ದೀನಿ. ಅವನು ತುಂಬ ಕ್ವಶನ್ ಆನ್ಸರ್ಸ್ ಎಲ್ಲ ಇದೆ, ತುಂಬ ಇದೆ, ಅದನ್ನು ಕೇಳಬೇಕು. ಇವಾಗ ನೋಡಿ ಅದು ಅರ್ಧ 1 ಅವರ್ ಆದಮೇಲೆ ಸಿಗ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಇವಾಗ ನೆನೆ ಹಾಕಿದ್ದೆಲ್ಲ ಅದನ್ನು ತೊಳೆದ್ಬಿಟ್ಟು ಇಲ್ಲಿ ನೋಡಿ ಬೇಳೆ ಬೆಂದು ಹೋಗ್ಬಿಟ್ಟಿದೆ ಫುಲ್ಲು. ನೋಡಿಲ್ಲಂದರೆ ಸ್ವಲ್ಪ ಹೊತ್ತಿಗೆ ತಳ ಹಿಡಿದು ಹೋಗ್ತಾಯಿತ್ತು. ನೋಡಿ ಇವಾಗ ಪಾಲಕ್ನ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇವತ್ತೇನು ಸ್ಪೆಷಲ್ ಏನು ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಒಂದು ಸ್ವಲ್ಪ ತುಂಬ ಪ್ರಿಪ್ರೇಷನ್ ಎಲ್ಲ ಮಾಡೋದಿತ್ತು ಎಕ್ಸಾಮ್ ಇತ್ತು, ಅದಕ್ಕೋಸ್ಕರ. ಅಲ್ಲಿ ಕೂತರೆ ಕಲಿತಾರೆ, ಇಲ್ಲಾಂದರೆ ಕಲಿಯಲ್ಲ. ಇವಾಗ ನೋಡಿ ಮಸಾಲೆನೂ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ನೋಡಿ ಮಸಾಲೆ ಹಾಕಿಬಿಟ್ಟು ಈ ಥರ ಒಂದು ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ಮಾತ್ರ ಈ ಸಾಂಬಾರು. ಈ ಥರ ಒಂದು ಸ್ವಲ್ಪ ಬೇಳೆ ಹಾಕಿಬಿಟ್ಟು ಎಲ್ಲ ಮಸಾಲೆ ಎಲ್ಲ ಹಾಕಿಬಿಟ್ಟು ಈ ಥರ ನಾನು ಜಾಸ್ತಿ ಸ್ಪೈಸಿ ಮಾಡಲ್ಲ, ಖಾರ ಜಾಸ್ತಿ ಮಾಡಲ್ಲ, ಒಂದು ಸ್ವಲ್ಪ ಲೈಟಾಗಿ ಅಷ್ಟೇ. ತುಂಬ ಚೆನ್ನಾಗಿದೆ. ಉಪ್ಪಿನಕಾಯಿ ಜೊತೆ ಒಂದು ಹಪ್ಪಳ ಜೊತೆ ಊಟ ಆಯಿತು ನಮ್ಮದು. ಇವಾಗ ನೋಡಿ ಇದು ಸಾಯಂಕಾಲ 6 ಗಂಟೆಗೆ ಪಾರ್ಕಿಗೆ ಬಂದಿದ್ವಿ. ಆಮೇಲೆ ಮಗನ ಓದಿಸಿ ತುಂಬ ಹೊತ್ತು ಓದಿಸ್ತಾನೆ ಇದ್ದೆಲ್ಲ, ಅದಕ್ಕೊಂದು ಸ್ವಲ್ಪ ಪಾರ್ಕಿಗೆ ಬರೋಣ ಅಂತ ಅಂದ್ಕೊಂಡು ಬಂದ್ವಿ. ಇವಾಗ ನೋಡಿ ಇಲ್ಲಿ ನೋಡಿ ಯಾರೂ ಇಲ್ಲ ಇವತ್ತು ನೋಡಿ ಪಾರ್ಕಲ್ಲಿ. ಒಂದು ಜನ ಇಲ್ಲ, ಇದ್ದಾರೆ ಒಂದು ಸ್ವಲ್ಪ, ಒಂದು 10-15 ಜನ ಇರ್ಬೋದು ಅಷ್ಟೇ, ಯಾರೂ ಇಲ್ಲ. ಇವಾಗ ನೋಡಿ ಅಲ್ಲಿಂದ ನಾವು ಒಂದು 3 ರೌಂಡ್ ಬಂದು ಅಲ್ಲಿಂದ ನಾವು ಡಿ ಮಾರ್ಟ್ಗೆ ಹೋಗ್ತಾಯಿದ್ದೆ. ಇಲ್ಲಿಂದ ಡಿ ಮಾರ್ಟ್ ನಮಗೆ ಸ್ವಲ್ಪ ಒಂದು ಹತ್ತಿರ, ಒಂದು 10 ನಿಮಿಷ ದಾರಿ ಇದೆ ಅಷ್ಟೇ. ಅಲ್ಲಿಂದ ಹೋಗಿ ಬಂದ ಮೇಲೆ ನಂಗೆ ಸ್ವಲ್ಪ ಗ್ರಾಸರೀಸ್ ಅಂತ ತರಬೇಕಿತ್ತು, ಅಂದರೆ ಬೇಳೆಗಳು ಮಾತ್ರ, ಮತ್ತು ಇನ್ನೇನು ತರೋಕ್ಕೆ ಹೋಗಿಲ್ಲ, ಅದಕ್ಕೆ ನಾನೇನು ತೋರಿಸಿಲ್ಲ. ಇವಾಗ ನೋಡಿ ಬಂದ ಮೇಲೆ ಮಧ್ಯಾಹ್ನ ಒಂದು 3 ಇದು ಅಂಜಲ್ ಫಿಶ್ ತೊಗೊಂಬಂದಿದ್ದು 3 ಪೀಸ್. ಅದನ್ನು ಚೆನ್ನಾಗಿ ಮಸಾಲೆ ಹಾಕಿ ಇಟ್ಟಿದ್ದೆ. ಈ ಮಸಾಲೆ ನಾನು ಮನೆಯಲ್ಲೇ ಮಾಡಿರೋ ಮಸಾಲೆ ಇದು. ಸ್ವಲ್ಪ ಮೆಣಸು, ಲಿಂಬೆ ಮತ್ತು ಹುಳಿ ಮತ್ತು ಸ್ವಲ್ಪ ಅದೆಲ್ಲ ಹಾಕಿಬಿಟ್ಟು ಮಾಡಿರೋಂಥದ್ದು. ಅದಕ್ಕೆ ನಾನು ಒಂದು ಸ್ವಲ್ಪ ಅಕ್ಕಿಟ್ಟು ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡೋವಾಗ. ಅರಿಶಿನ ಮತ್ತು ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಮಾಡಿರೋಂಥದ್ದು. ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಆಗಿತ್ತು ನೋಡಿ. ಇವಾಗ ಆಯಿತು 8 ಗಂಟೆ ಆಗ್ತಾಯಿದೆ. ಇವಾಗ ನೋಡಿ ಅಲ್ಲಿಂದ ಹೋಗಿ ಬೇಗ ಬೇಗ ಎಲ್ಲ ಕೆಲಸ ಬಂದ್ಬಿಟ್ಟು ಮಧ್ಯಾಹ್ನ ಇದೇ ಸಾಂಬಾರು ಹಾಕಿ ಬರೀ ಊಟ ಮಾಡಿದ್ವಿ. ಇವಾಗ ನೋಡಿ ನಾನು ಫಿಶ್ ಫ್ರೈ ಹಾಕ್ಕೊಂಡು ಊಟ ಮಾಡಿದರೆ ಊಟ ಮುಗೀತು. ಇನ್ನು ಊಟ ಆದಮೇಲೆ ಪುನಃ ಅವನಿಗೊಂದು ಸ್ವಲ್ಪ ರಿವಿಷನ್ ಮಾಡಬೇಕು. ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬಾಯ್.